ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಜಿಲ್ಲಾ ಘಟಕ ಕೋಲಾರದ ವತಿಯಿಂದ ಕೋಲಾರ ಶಾಸಕರಾದ ಶ್ರೀ ಕೊತ್ತೂರು ಜಿ ಮಂಜುನಾಥ್ ರವರು ಸುಳ್ಳು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ನೀಡಿ 2013 ರಿಂದ 2018ರವರೆಗೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾಗುವ ಮೂಲಕ ವಂಚಿಸಿದ್ದು, ಇವರ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಪ್ರಕರಣದ ಆದೇಶದಂತೆ ಇವರ ವಿರುದ್ಧ ಕ್ರಮ ತೆಗೆದುಕೊಂಡು ಪರಿಶಿಷ್ಟ ಜನಾಂಗಕ್ಕೆ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ತಾವು ಏನು ಈ ಪತ್ರಿಕೆಗೋಷ್ಠಿಯನ್ನ ಏದಕ್ಕಾಗಿ ಕರೀಬೇಕು ಅಂತ ಈ ಎಲ್ಲ ಪತ್ರಿಕಾ ಬಂಧುಗಳು ಕೂಡ ಇದ್ದೀರಿ. ವೆಲ್ಕಮ್ ಸರ್, ಎಲ್ರಿಗೂ ಕೂಡ ವೆಲ್ಕಮ್. ಇವತ್ತು ಶಾಸಕ ಕೋಲಾರ ನಗರದ ಶಾಸಕ ಕೊತ್ತೂರು ಮಂಜುನಾಥ್ ಹಿಂದೆ 2013ರಲ್ಲಿ ಮುಳಬಾಗಿಲು ಕ್ಷೇತ್ರದ SC ಮೀಸಲಾತಿಯಿಂದ ಗೆದ್ದಂತ ಪುಣ್ಯಾತ್ಮ. ಏನು ಜಾತಿ ಪ್ರಕರಣ SC ರಿಸರ್ವೇಶನ್ ಇದ್ದಂತ ಆ ಕ್ಷೇತ್ರವನ್ನ ನಕಲು ಜಾತಿ ಸರ್ಟಿಫಿಕೇಟವನ್ನ ಪಡೆದು ಶಾಸಕರಾದಂತ ದೊಡ್ಡ ಮನುಷ್ಯ. ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಗೊತ್ತಿದೆ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹಾವಭಾವಗಳೇನು ಅಂತ. ನಾವು 2012ರಲ್ಲಿ ಜಾತಿ ಪ್ರಕರಣವನ್ನ ತಾಲೂಕು ದಂಡಾಧಿಕಾರಿಗಳ ಹತ್ರ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನೀವು ಫೇಕ್ ತಗೊಂಡಿದ್ದೀರಿ ಜಾತಿ ಪ್ರಮಾಣ ಪತ್ರವನ್ನ, ಈ ಪ್ರಮಾಣ ಪತ್ರವನ್ನ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಉಪಯೋಗಿಸಬಾರದು ಎಂಬ ಹೇಳಿಕೆಯನ್ನ ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತಾರೆ ದಂಡಾಧಿಕಾರಿಗಳು. ತದನಂತರ 13ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನಾಮಿನೇಷನ್ ಆಗ್ತಾರೆ. ನಾವು ಅವತ್ತಿಂದ ಏನು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 13ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇಲ್ಲ ಅವರ ವಿರುದ್ಧವಾಗಿ. ಅವತ್ತು ಜಯವಂಶಿ ಮುಳಬಾಗಿಲು ಏನು ನ್ಯಾಯಾಲಯದ ಪ್ರಕರಣ ಹೂಡಿದ್ವಿ, ಆ ಪ್ರಕರಣ ಕೂಡ ಅವರ ವಿರುದ್ಧವಾಗಿ ನಮ್ಮ ಪರವಾಗಿ ಆಗಿರ್ತದೆ. ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಪೀಲ್ ಬರ್ತಾರೆ, ಅಪೀಲಲ್ಲಿ ಕೂಡ ನಮ್ಮ ಪರವಾಗಿ ಆದೇಶ ಆಗಿರ್ತದೆ. ಮತ್ತೆ ಹೈಕೋರ್ಟ್ ಅಲ್ಲಿ 2018ರಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ನಮ್ಮ ಪರವಾಗಿ ಆದೇಶ ಕೊಟ್ಟಿರ್ತಾರೆ. ಅದನ್ನ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಆ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಹೈಕೋರ್ಟ್ ಏನ್ ಎತ್ತಿ ಹಿಡಿದಿತ್ತು ಆ ಪ್ರಕರಣವನ್ನ ಅಕ್ಸೆಪ್ಟ್ ಮಾಡಿಕೊಂಡು ಈ ಜಾತಿ ಪ್ರಕರಣವನ್ನ ರದ್ದು ಮಾಡ್ತಾರೆ. ಯಾಕಂದ್ರೆ ಘಂಟಾಘೋಷವಾಗಿ ಹೇಳ್ತೀನಿ, ಇವತ್ತು ದಲಿತರ ಪರವಾಗಿದ್ದೀರಿ, ಹಿಂದುಳಿದ ಪರವಾಗಿದ್ದೀರಿ, ನಮ್ಗೆಲ್ಲರೂ ಒಂದೇನೆ, ನಮ್ಗ ಬುಡಕಟ್ಟು ಜನಾಂಗಕ್ಕೆ ನ್ಯಾಯ ಕೊಡ್ತೀವಿ ಅಂತ ಬಬ್ಬೆ ಹೊಡೆಯುವ ಸಿದ್ದರಾಮಯ್ಯನವರು ಜಾತಿ ಕದ್ದಕಳ್ಳ ಕೊತ್ತೂರು ಮಂಜುನಾಥ್ ಅವರನ್ನ ವಿಧಾನಸಭೆಯಲ್ಲಿ ಇಟ್ಕೊಂಡು ನೀವು ದರ್ಬಾರ್ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರೂ ಗಾನ ಗೌರವ ಏನೊಂದು ಇದೆಯಾ? ನಿಮ್ಗೇನೋ ಜವಾಬ್ದಾರಿ ಅನ್ನೋದು ಇದೆಯಾ ಸರ್ಕಾರಕ್ಕೆ? ಇವತ್ತು ಇದೇ ಪ್ರಕರಣವನ್ನ ಇಟ್ಕೊಂಡು 13ರಿಂದ ಹೋರಾಟ ಮಾಡೋ ಸಂದರ್ಭದಲ್ಲಿ ಆ ಜಾತಿ ಕದ್ದಕಳ್ಳ ಕೊತ್ತೂರು ಮಂಜುನಾಥ್ ಅವರು ಮಾತಾಡ್ತಾರೆ, ಲೇಲಾಯ್ಕರ್ ಶೂ ಕೊಡಿಸ್ತಾರೆ ಹೋರಾಟಗಾರರನ್ನ. ನಾನು ಲೇಲಾಯ್ಕರ್ ಶೂ ಹಾಕ್ತಾ ಇದ್ದೀನಿ, 50,000 ರೂಪಾಯಿ ಆಗ್ತದೆ, ಇದನ್ನ ಹಾಕೋದಕ್ಕೆ ಆಗ್ತದ ದಲಿತರ ಕೈಯಲ್ಲಿ ಮಾತಾಡ್ತಾನೆ ಆ ದೊಡ್ಡ ಮನುಷ್ಯ. ನಮ್ಮ ಜಾತಿಯ ಸರ್ಟಿಫಿಕೇಟವನ್ನ ಕತ್ತಂತ ಪುಣ್ಯಾತ್ಮ ಜಾತಿ ಕದ್ರೆ, ಮನೆಯಲ್ಲಿ ಪಾತ್ರೆ ಕದ್ರೆ, ಏನು ಬೈಕ್ ಕದ್ರೆ ಏನ್ ಹೇಳ್ತಾರೆ ಸರ್, ಸನ್ಮಾನ ಮಾಡ್ತಾರ ಪೊಲೀಸ್ನವರು? ಜಾತಿ ಕದ್ರೆ ಅಂತ ಹೇಳೋದಿಲ್ವಾ? ಸುಪ್ರೀಂ ಕೋರ್ಟ್ ಕೂಡ ಹೇಳಿದಾರಲ್ಲ, ನಿನ್ ಜಾತಿ ಸರ್ಟಿಫಿಕೇಟ್ ಬೋಗಸ್ ಆಗಿದೆ, ನಿಮ್ಗೆ ನೀನು ಬೈರಾಗಿ ಜನಾತಿಗೆ ಬರ್ತೀಯಾ, ಹುಡುಗಿ ಜನ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ರೆ ನೀವು ಸರ್ಕಾರ ಗೊಂಬೆ ಆರಿಸ್ಕೊಂಡು ನೀವು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರ. ಸಿದ್ದರಾಮಯ್ಯ ಅವರೇ, ನಿಮಗೆ ಕಾನೂನು ಮಂತ್ರಿ ಇಲ್ವಾ? DK ಶಿವಕುಮಾರ್ ಜೊತೆಗೆ ಇಟ್ಕೊಂಡಿರ್ತೀರಿ, ಸಿದ್ದರಾಮಯ್ಯ ಜೊತೆಗೆ ಇಟ್ಕೊಂತೀರಿ. ಅಂತ ಮನುಷ್ಯನ ನೀವು ಜೊತೆ ಇಟ್ಕೊಂಡು ಸರ್ಕಾರ ನಡೆಸಿ ನಿಮ್ಗೆ ಮಾನವ ಗೌರವ ಏನಾದ್ರು ಇರ್ತಾ ಇಲ್ಲ? ನಿಮ್ಗೆ ಗೋಪ್ಯತೆ ಕಾಪಾಡ್ತೀರಾ? ಏನ್ ನೀವು ಕೊಡ್ತೀರಿ ಹಿಂದುಳಿದ ವರ್ಗಕ್ಕೆ? ಏನ್ ಕೊಡ್ತೀರಿ SC STಗೆ? ನೀವು SC ST ನೀವು ಪರವಾಗಿಲ್ಲಂದಿದ್ರೆ ಕೊತ್ತೂರು ಮಂಜುನಾಥ್ ಫಸ್ಟ್ ಜೈಲು ಕಳಿಸ್ರಿ. ಫಸ್ಟ್ ಈ ಸಮುದಾಯಕ್ಕೆ ಅನ್ಯಾಯ ನಡೀತಕ್ಕಂಥದ್ದು ನಿಜಾನ. ಇದು ಈ ಸಮುದಾಯನ ಧ್ವನಿ ಎತ್ತಬೇಕಂತ ಹೇಳಿದ್ರೆ ಸರ್ಕಾರ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷ ನಾಯಕರು ಮಾತಾಡಬೇಕು. TSP SCP ನಲ್ಲಿ ಏನು ಇವತ್ತು ಅವ್ಯವಹಾರ ನಡೆದೈತೆ, ಇವತ್ತು ಅವ್ಯವಹಾರ ಸರಿಪಡಿಸಬೇಕಂದ್ರೆ ವಿರೋಧ ಪಕ್ಷ ನಾಯಕರೇ ಮಾತಾಡಬೇಕು. ಸಂವಿಧಾನ ರಕ್ಷಣೆ ಅಂತ ಹೇಳ್ತೀರಿ, ಸಂವಿಧಾನ ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ
SCP TSP ನಲ್ಲಿ ದುರುಪಯೋಗ ಆಗಿರ್ತಕ್ಕಂಥ ಸರಿಪಡಿಸಿದಾಗ ಮಾತ್ರನೇ ಸಂವಿಧಾನ ರಕ್ಷಣೆ ಆಗ್ತೈತೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಉಳಿಸ್ಕೊಂಡಂಗೆ ಆಗ್ತೈತೆ. ಅದನ್ನು ಬಿಟ್ಟು ಇವರು ಬೇರೆ ರೀತಿಯಲ್ಲಿ ಪರಿಗಣಿಸಿದ್ರೆ ನೆಕ್ಸ್ಟ್ ಹೇಳ್ತೀನಿ ಸರ್, ನಾನು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ನಮಗೆ ವಂಚನೆ ಮಾಡತಕ್ಕಂಥ ಹಣ ದುರುಪಯೋಗ ಅದು ಬರೋದಿಲ್ಲ. ಈಗ TSP SCP ಹಣ ನಮಗಾಗಿರ್ತಕ್ಕಂಥ ಹಣ ಬೇರೆ ಕಮ್ಯುನಿಟಿಯಲ್ಲಿ ಇಲ್ವಾ? ಇವಾಗ ಬೇರೆ ನಿಯಮಗಳಲ್ಲಿ ಇರ್ತಕ್ಕಂಥ ತೆಗಿಬೇಕಾಗಿತ್ತಲ್ಲ, ಬೇರೆ ಇದರಲ್ಲಿರ್ತಕ್ಕಂಥ ತೆಗೆದು ನಮಗೆ ಮೋಸ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಹಣನ ದುರುಪಯೋಗ ಪಡಿಸಿಕೊಂಡು ಅದನ್ನ ಇವತ್ತು ಸಲ್ಲಿಸ್ತಕ್ಕಂಥ 2,000 ರೂಪಾಯಿ ಏನು ಫ್ರೀ ಗಿಫ್ಟ್ಸ್ ಕೊಡ್ತಾ ಇದ್ದಾರೋ ಇದ್ರ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ಇದು ಅನ್ಯಾಯ ಅನ್ಯಾಯ ಅನ್ಯಾಯ. ಬಂದಿದ್ದೀರಿ. ಈಗ ವಿಚಾರ ಏನಂತ ಹೇಳಿದ್ರೆ 2013 ಮತ್ತು 2018ರವರೆಗೂ ಕೋಲಾರ ಮುಳಬಾಗಿಲು ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಕೊತ್ತೂರು ಮಂಜುನಾಥ್ ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ನಕಲಿ ಸರ್ಟಿಫಿಕೇಟ್ ಪಡ್ಕೊಂಡು ಅವರು MLA ಆಗ್ತಾರೆ. ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ದಾಖಲಾತಿಗಳನ್ನು ಪಡ್ಕೊಂಡು ಅವ್ರ ಮೂಲ ದಾಖಲಾತಿಗಳಲ್ಲಿರ್ತಕ್ಕಂಥ ಸ್ಕೂಲ್ ಸರ್ಟಿಫಿಕೇಟಲ್ಲೆಲ್ಲ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟಾಗಿ ಅವರು ಬೈರಾಗಿ ಜಾತಿನೇ ಅಂತ ಇರೋದು. ಆಗ ಅವರು ಬುಡುಗಜಂಗಮ ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ಇವತ್ತು ಅವರು 2013ರಿಂದ 2015ವರೆಗೂ MLA ಆಗ್ತಾರೆ. ಅದಾದ ನಂತರ ಎಲ್ಲ ಈಗ ಹೇಳ್ದಂಗೆ ಎಲ್ಲ ಕೋರ್ಟುಗಳು ಆಯಿತು. ಏನೋ ನಮ್ಮ ಮುಳಬಾಗಿಲಿರ್ತಕ್ಕಂಥ ಕೋರ್ಟು, ಜಿಲ್ಲಾ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟುಗಳೆಲ್ಲ ಮುಗಿದೈತೆ. ಈಗ ಬಂದಿರತಕ್ಕಂಥದ್ದು ಒಂದು ಸರ್ಕಾರಕ್ಕೆ ಇವತ್ತು ಅಂಗಳಕ್ಕೆ ಬಂದು ನಿಂತೈತೆ ಸರ್. ಈಗ ಅಂಗಳದಲ್ಲಿ ಇವಾಗ ಬಂದು ನಿಂತಿರ್ತಕ್ಕಂಥದ್ದನ್ನು ಅದು ಈಗಾಗಲೇ ವಜಾಗೊಳಿಸಬೇಕಾಗ್ತದೆ. ಪನಿಷ್ಮೆಂಟ್ ಆಗಬೇಕು, ವಜಾಗೊಳಿಸಿದ್ರೆ ಮಾತ್ರನೇ ಇವತ್ತಾಗ್ತೈತೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೊಂದು ನಾನೊಬ್ಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ CM, ನನ್ನಲ್ಲಿ ಸಂವಿಧಾನ ನಾನು ಉಳಿಸ್ತೀನಿ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಿಜವಾಗಲೂ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಸಂವಿಧಾನ ಪರ ಇದ್ದರೆ ಇವತ್ತು ಜಿ ಕೊತ್ತೂರು ಮಂಜುನಾಥ್ ಮೀಸಲು ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿ ಗೆದ್ದಿರ್ತಕ್ಕಂಥ ವಜಾ ಮಾಡಿದ್ರೆ ಆವತ್ತು ನಿಮ್ಮ ಸರ್ಕಾರ ಇವತ್ತು ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾರೆ. ಇಲ್ಲಾಂದರೆ ನಿಮ್ಮ ಇನ್ನು ನೆಕ್ಸ್ಟ್ ಬರೋ 5 ವರ್ಷದಲ್ಲಿ ನಿಮ್ಮ ಸರ್ಕಾರ ಪತನವಾಗಿರ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಸರ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.